ಸಂಜೆ ತನಕ ಕಂಕಂಡಿಲ್ ಹುಡ್ಕುದ್ರು ಕಾಡ್ಕೊಳದ್ ಹಿಂಡ್ ಬಿಟ್ರೆ ನಮ್ ಎಮ್ಮೆ ಕಾಣ್ಲಾ. ಇನ್ನೆಂತ ಮಾಡೋದು, ನನ್ ಸೊಸೆಗ್ ಮೀನ್ ಬೇಕಂತೆ ಕನ್ನಂಗಿಗ್ ಹೋಗೋಣ ಅಂದ ನಾಗಪ್ಪಣ್ಣ. ಪೇಟೆಲ್ ಸಿಗ ಮೀನೆಲ್ಲ ಈಗ ನಮ್ ಕನ್ನಂಗಿಲ್ಲೇ ಸಿಕ್ತುಂಟು ಅಂತ ಊರಿಡಿ ಸುದ್ದಿ. ಅಲ್ಲೋದ್ರೆ ಸಾಯಬ್ರು ಇನ್ನೊಂದ್ ವಾರ ಅಂಗಡಿ ಕ್ಲೋಸು, ಅದಕ್ಕೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಏನ್ ಬೇಕು ಅಂದಂಗೆ ನಾಗಪ್ಪಣ್ಣನ್ ಮುಖ ಅರಳು ಬಿಡ್ತು. ಕೊನೆಗೆ 100 ರೂಪಾಯಿಗೆ ಕೈಗೆ ಸಿಕ್ಕಷ್ಟು ಬೈಗಿ ಮೀನು, ಒಂದ್ ಒಣಗ್ ಮೀನ್ ಪ್ಯಾಕೆಟ್ ತಗೊಂಡು ಅಲ್ಲಿಂದ ಹೊರಟ್ವಿ. ಬರದಾರಿಲಿ ಕಣ್ಣಿಗ್ ಬಿದ್ದ ಗೂಬೆ ಕಂಡು ನಿಮ್ ಎಮ್ಮೆ ಬರ್ತದ್ ನೋಡ ಪುಟ್ಟಣ್ಣ ಅಂತ ನಾಗಪ್ಪಣ್ಣ ಹೇಳ್ದ. ಅಡ್ಡ ಬಂದ್ ಕಾಡ್ಕೋಣ ಬೆರ್ಸಿ ಮನೆಗ್ ಬಂದ್ ಮಲ್ಗಿ ಬೆಳಗ್ಗೆ ಎದ್ರೆ ಕನ್ನಂಗಿ ಮಂಜಣ್ಣ ಅವ್ನ್ ಪಿಕಪ್ ನಲ್ಲಿ ಉಬ್ಬೂರಲ್ಲಿ ಕಂಡಿದ್ ನಮ್ ಎಮ್ಮೆ ತಗೊಂಡ್ ಬಂದ. ವಾರದಿಂದ ಇಲ್ದಿದ್ ಎಮ್ಮೆ ನೋಡಿ ನಮ್ಮೂರಲ್ಲಿ ಇಲ್ದಿದ್ ಕೋಣಕ್ಕಿಂತ ಉಬ್ಬೂರ್ ಕೋಣದಲ್ಲಿ ಅದೇನ್ ಸ್ಪೆಷಲ್ ಇತ್ತೋ ಈ ಎಮ್ಮೆಗೆ ಅಂತ ಗಂಡಸ್ರದ್ದೆಲ್ಲ ಮಾತು. ಓಡೋಗಿದ್ ವಿಷಯ ಊರ್ಗೆಲ್ಲ ಪುಕಾರ ಆಗಿದ್ದಕ್ಕೋ ಏನೋ ನಮ್ ಎಮ್ಮೆಗೂ ನಾಚಿಕೆ ಅಂದ್ರೆ ನಾಚಿಕೆ. 3 ದಿನದಿಂದ ಕೋಳಿ ಬುಟ್ಟಿಲ್ ಮೊಟ್ಟೆ ಇಡ್ತಿಲ್ಲ ಅಂತ ಗೊಣಗ್ತಿದ್ದ ಅಮ್ಮಂಗೆ ಎಮ್ಮೆ ಇಲ್ದಿದ್ ಜಾಗದಲ್ಲೇ ಕೋಳಿ ಮೊಟ್ಟೆ ಇಟ್ಟಿತ್ ನೋಡಿ ಅಂತ ಮಹಾನ್ ಪತ್ತೇದಾರಿ ಕೆಲ್ಸ ಮಾಡ್ದಂಗೆ